BA 6th ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು BA 6ನೇ ಸೆಮಿಸ್ಟರ್ ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ವಿಭಾಗದ DSSC 16ರಲ್ಲಿ ಬರುವಂತಹ ಕಂಟಿನ್ಯೂ ಪಾರ್ಟ್ ಯಾವುದು ಅಂದರೆ ಅಧ್ಯಾಯ 5 ಭಾರತದಲ್ಲಿ ವಿಮೋಚನಾ ಚಿಂತನೆಗಳು ಎಮ್ಯಾನ್ಸಿಪೇಟರಿ ಥಾಟ್ಸ್ ಇನ್ ಇಂಡಿಯಾ. ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಭಾಗ ಒಂದು ವಿಡಿಯೋ ಇದಾಗಿದೆ. ಈಗಾಗಲೇ ಇದರ ಎಲ್ಲ ಹಿಂದಿನ ಅಧ್ಯಾಯಗಳನ್ನ ಸಂಪೂರ್ಣವಾಗಿ ನಾವು ಭಾಗಗಳಾಗಿ ಸ್ವಾರಸ್ಯಪೂರ್ಣವಾಗಿ ಪರೀಕ್ಷೆಯಲ್ಲಿ ಕೇಳಬಹುದಂಥ ಪ್ರಶ್ನೆಗಳನ್ನ ಇಟ್ಟುಕೊಂಡು ಆ ಒಂದು ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡಿದ್ದೀವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಮತ್ತೆ 5 ಅಂಕದ ಪ್ರಶ್ನೋತ್ತರಗಳಲ್ಲಿ ಬರುವಂತಹ ಪ್ರಶ್ನೆಗಳನ್ನು ಚರ್ಚೆ ಮಾಡೋದ್ರ ಜೊತೆಗೆ ಈ ಭಾರತದಲ್ಲಿ ವಿಮೋಚನಾ ಚಿಂತನೆಗಳಲ್ಲಿ ಬರುವಂತಹ ಸರ್ ಸೈಯದ್ ಅಹಮದ್ ಖಾನ್ ಅವರ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ಅವರ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ 5 ಅಂಕದ ಪ್ರಶ್ನೋತ್ತರಗಳಲ್ಲಿ ಪ್ರಶ್ನೆ ನಂಬರ್ 1, ಸರ್ ಸೈಯದ್ ಅಹಮದ್ ಖಾನ್ ಅವರ ಪರಿಚಯಾತ್ಮಕ ಟಿಪ್ಪಣಿ ಬರೆಯಿರಿ. ಇದಕ್ಕೆ ಉತ್ತರವನ್ನು ನೋಡೋದಾದರೆ, ಸರ್ ಸೈಯದ್ ಅಹಮದ್ ಖಾನ್ ಪೀಠಿಕೆ 19ನೇ ಶತಮಾನದ ಸಮಾಜ ಸುಧಾರಣೆಯ ಅಧ್ಯಯನವು ಪರಿಪೂರ್ಣಕ ಪಡೆಯಬೇಕಾದರೆ ಸರ್ ಸೈಯದ್ ಅಹಮದ್ ಖಾನರ ಚಿಂತನೆಗಳು ಅಧ್ಯಯನವು ಅತ್ಯಗತ್ಯ. ತಮ್ಮ ಚಿಂತನೆಯ ಮೂಲಕ ಆಧುನಿಕ ಭಾರತದ ಶಿಲ್ಪಿಗಳಲ್ಲಿ ಸರ್ ಸೈಯದ್ ಸಹ ಒಬ್ಬರೆನಿಸಿರುವರು. ಇದಕ್ಕೆ ಪ್ರಧಾನ ಕಾರಣ ತಮ್ಮ ಸಾಂಪ್ರದಾಯಿಕ ನಂಬಿಕೆಗಳನ್ನು ಕೈಬಿಟ್ಟು ಮಧ್ಯಯುಗದಿಂದ ಆಧುನಿಕ ಯುಗದತ್ತ ಭಾರತೀಯ ಮುಸ್ಲಿಂ ಸಮುದಾಯ ಪರಿವರ್ತನೆಗೊಳ್ಳಲು ಸೈಯದ್ ಅಲಿಗಢ್ ಚಳುವಳಿಯನ್ನು ಸಂಘಟಿಸಿದರು. ಶೈಕ್ಷಣಿಕ ಹಾಗೂ ಸಾಮಾಜಿಕ ಸುಧಾರಣೆಯ ಮೂಲಕ ಮುಸಲ್ಮಾನರಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸಲು ಶ್ರಮಿಸಿದ ಖಾನ್ ಭಾರತದ ಶ್ರೇಷ್ಠ ಮುಸ್ಲಿಂ ಚಿಂತಕರಲ್ಲಿ ಒಬ್ಬರೆನಿಸಿದ್ದಾರೆ. ಏಕಕಾಲದಲ್ಲಿ ಸಮಾಜ ಸುಧಾರಕರಾಗಿ, ಶಿಕ್ಷಣ ಪ್ರೇಮಿಯಾಗಿ, ಚಿಂತಕರಾಗಿ, ಧಾರ್ಮಿಕ ಮನೋಭಾವದವರಾಗಿ, ಬರಹಗಾರರಾಗಿದ್ದ ಸೈಯದ್ ಆಧುನಿಕ ಭಾರತಕ್ಕೆ ನೀಡಿದ ಕೊಡುಗೆ ಅಪಾರ. ಹಾಗಾದರೆ ಮುಂದುವರಿದು ನಾವು ಸರ್ ಸೈಯದ್ ಅಹಮದ್ ಖಾನ್ ಅವರ ಸಂಕ್ಷಿಪ್ತ ಪರಿಚಯವನ್ನು ನೋಡೋದಾದರೆ, ಬ್ರೀಫ್ ಇಂಟ್ರೊಡಕ್ಷನ್ ಆಫ್ ಸರ್ ಸೈಯದ್ ಅಹಮದ್ ಖಾನ್. ಸರ್ ಸೈಯದ್ ಅಹಮದ್ ಖಾನರು ಅಕ್ಟೋಬರ್ 17, 1817ರಂದು ದೆಹಲಿಯಲ್ಲಿ ಜನಿಸಿದರು. ಇವರ ಪೂರ್ವಿಕರು ಮೊಘಲ್ ಆಸ್ಥಾನದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಕಾರಣ ಬಾಲ್ಯದಲ್ಲಿ ಸರ್ ಸೈಯದ್ ಉತ್ತಮ ಕೌಟುಂಬಿಕ ವಾತಾವರಣದಲ್ಲಿ ಬೆಳೆದರು. ಮನೆಯಲ್ಲಿಯೇ ತಂದೆ ಮತ್ತು ಶಿಕ್ಷಕರಿಂದ ಶಿಕ್ಷಣ ಪಡೆದ ಸೈಯದ್ ಅರೇಬಿಕ್ ಹಾಗೂ ಪರ್ಷಿಯನ್ ಭಾಷೆ, ಯುನಾನಿನ್ ವೈದ್ಯ ಪದ್ಧತಿ ಮತ್ತು ಗಣಿತದಲ್ಲಿ ನೈಪುಣ್ಯತೆ ಗಳಿಸಿದ್ದರು. ತಮ್ಮ ಹಿರಿಯ ಸಹೋದರ ಮತ್ತು ತಂದೆಯವರ ನಿಧನದ ಬಳಿಕ ಕೌಟುಂಬಿಕ ಜವಾಬ್ದಾರಿಯನ್ನು ಹೊತ್ತ ಸೈಯದ್ ಅದರ ನಿರ್ವಹಣೆಗಾಗಿ 1838ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ನ್ಯಾಯಾಂಗದ ಉದ್ಯೋಗಿಯಾಗಿ ಸೇರಿದರು. ತಮ್ಮ ಸಾಮರ್ಥ್ಯದಿಂದ ಬ್ರಿಟಿಷ್ ಸರ್ಕಾರದ ಭಾರತೀಯ ಅಧೀನ ನ್ಯಾಯಾಧೀಶನಂತಹ ಉನ್ನತ ಹುದ್ದೆಗೆ ನೇಮಕಗೊಂಡ ಸೈಯದ್ ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ ದಿ ಸ್ಟಾರ್ ಆಫ್ ಇಂಡಿಯಾ ಬಿರುದನ್ನು ಪಡೆದುಕೊಂಡರು. 1870ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸೇವೆಯಿಂದ ನಿವೃತ್ತರಾದ ಸೈಯದರು 1878ರಿಂದ 1882ರವರೆಗೆ ವೈಸರಾಯರ ಶಾಸನ ಪರಿಷತ್ತಿನ ಕಾನೂನು ಸದಸ್ಯರಾಗಿ ನೇಮಕಗೊಂಡಿದ್ದರು. ಮುಂದುವರೆದು ಈ ಮಧ್ಯೆ ಮೇ 24, 1875ರಂದು ಅಲಿಗಢದಲ್ಲಿ ಶಾಲೆಯೊಂದನ್ನು ಸೈಯದ್ ಆರಂಭಿಸಿದರು. ಈ ಶಾಲೆಯೇ 1877ರಿಂದ ಮೊಹಮ್ಮಡನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜು ಎಂಬುದಾಗಿ ಮರುನಾಮಕರಣಗೊಂಡು ಕಾರ್ಯನಿರ್ವಹಿಸತೊಡಗಿತು. ಈ ಮೂಲಕ ಮುಸ್ಲಿಂ ಸಮುದಾಯಕ್ಕೆ ಆಂಗ್ಲ ಶಿಕ್ಷಣದ ನೆರವಿನಿಂದ ಉದ್ಯೋಗ ಅವಕಾಶ ಒದಗಿಸುವುದು ಅವರ ನಿಲುವಾಗಿತ್ತು. ಇದರೊಡನೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಅಂಶಗಳನ್ನು ಮುಸಲ್ಮಾನರಲ್ಲಿ ಬೆಳೆಸುವ ಗುರಿಯನ್ನು ಅವರು ಹೊಂದಿದ್ದರು. ಕಾಲಾನುಕ್ರಮದಲ್ಲಿ ಸೈಯದ್ ಅಲಿಗಢ್ ಚಳುವಳಿಯನ್ನು ವ್ಯಾಪಕಗೊಳಿಸುವ ಮೂಲಕ ಭಾರತೀಯ ಮುಸಲ್ಮಾನರಲ್ಲಿ ಆಧುನಿಕತೆ, ರಾಷ್ಟ್ರೀಯವಾದ ಮತ್ತು ಏಕತೆಯನ್ನು ಮೂಡಿಸಿದರು. ಅಂತಿಮವಾಗಿ ಮಾರ್ಚ್ 28, 1898ರಂದು ನಿಧನ ಹೊಂದಿದರು. ಇಷ್ಟು ಸರ್ ಸೈಯದ್ ಅಹಮದ್ ಖಾನ್ ಅವರ ಸಂಕ್ಷಿಪ್ತ ಪರಿಚಯವಾಗಿತ್ತು. ಮುಂದುವರೆದು ಪ್ರಶ್ನೆ ನಂಬರ್ 2, ಸರ್ ಸೈಯದ್ ಅವರು ಪ್ರತಿಪಾದಿಸಿರುವ ವಿಮೋಚನಾತ್ಮಕ ಚಿಂತನೆಗಳನ್ನು ಪರಿಶೀಲಿಸಿರಿ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ, ಸೈಯದ್ ಅಹಮದ್ ಖಾನ್ ವಿಮೋಚನಾತ್ಮಕ ಚಿಂತನೆಗಳು
ಎಮ್ಯಾನ್ಸಿಪೇಟರಿ ಥಾಟ್ಸ್ ಆಫ್ ಸರ್ ಸೈಯದ್ ಅಹಮದ್ ಖಾನ್. ಸರ್ ಸೈಯದ್ 19ನೇ ಶತಮಾನದ ಶ್ರೇಷ್ಠ ಮುಸ್ಲಿಂ ಚಿಂತಕರಾಗಿದ್ದರು. ಭಾರತೀಯ ಮುಸ್ಲಿಂ ಸಮುದಾಯ ತನ್ನ ಧಾರ್ಮಿಕ ಹಾಗೂ ಸಾಂಪ್ರದಾಯಿಕ ಕಟ್ಟೆಗಳಿಂದ ಬಂಧಿಸಲ್ಪಟ್ಟು ಆಧುನಿಕತೆಗೆ ತೆರೆದುಕೊಳ್ಳಲು ಮುಂದಾಗಿರುವುದನ್ನು ಖಾನ್ ಗುರುತಿಸಿದರು. ಉದಾರವಾದಿ ಮನೋಭಾವವನ್ನು ತಾಳದ ಹೊರತು ಇತರ ಸಮುದಾಯಗಳಂತೆ ಮುಸ್ಲಿಂ ಸಮುದಾಯವು ಪ್ರಗತಿ ಹೊಂದುವುದು ಅಸಾಧ್ಯವೆಂದು ನಂಬಿದ್ದ ಖಾನ್ ಹಲವು ವಿಮೋಚನಾ ಚಿಂತನೆಗಳನ್ನು ಪ್ರತಿಪಾದಿಸಿದರು. ಅವುಗಳಲ್ಲಿ ಪ್ರಮುಖವಾದವುಗಳನ್ನು ಈ ಕೆಳಗೆ ನೀಡಲಾಗಿದೆ. ಅದರಲ್ಲಿ ಫಸ್ಟ್ ಒನ್ ಬರುವುದೇ ಆಂಗ್ಲ ಶಿಕ್ಷಣಕ್ಕೆ ಪ್ರೋತ್ಸಾಹ. ಸರ್ ಸೈಯದ್ ಮುಸ್ಲಿಂ ಸಮುದಾಯವು ಆಂಗ್ಲ ಶಿಕ್ಷಣವನ್ನು ಪಡೆಯಲು ಮುಂದಾಗಬೇಕೆಂದು ಬಲವಾಗಿ ಪ್ರತಿಪಾದಿಸಿದರು. ಆಧುನಿಕ ಆಂಗ್ಲ ಶಿಕ್ಷಣದಿಂದ ಸಾಂಪ್ರದಾಯಿಕ ಮನೋಭಾವವನ್ನು ಕಳಚಿ ಮುಸಲ್ಮಾನರು ಪ್ರಗತಿಪರ ವಿಚಾರಗಳನ್ನು ಮೈಗೂಡಿಸಿಕೊಳ್ಳಲು ಸಾಧ್ಯವೆಂಬುದು ಅವರ ನಿಲುವಾಗಿತ್ತು. ಇದರೊಡನೆ ಆಧುನಿಕ ಸಾಹಿತ್ಯ ಹಾಗೂ ವಿಜ್ಞಾನಗಳನ್ನು ಅನುಸರಿಸುವ ಮೂಲಕ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಭಾರತೀಯ ಮುಸಲ್ಮಾನರು ಪ್ರಗತಿ ಹೊಂದಲು ಶಿಕ್ಷಣ ಅನಿವಾರ್ಯವೆಂದು ಖಾನ್ ನಂಬಿದ್ದರು. ಹೀಗಾಗಿ ಅಲಿಗಢ್ನಲ್ಲಿ ಸರ್ ಸೈಯದ್ ಮಹಮ್ಮಡನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜು ಸ್ಥಾಪಿಸಿ ಮುಸಲ್ಮಾನರ ಶೈಕ್ಷಣಿಕ ಸುಧಾರಣೆಗೆ ಶ್ರಮಿಸಿದರು. ಮುಂದುವರೆದು ಎರಡನೇದಾಗಿ ಬರುವುದೇ ಸಾಮಾಜಿಕ ಸುಧಾರಣೆಗಳಿಗೆ ಪ್ರಯತ್ನ. ಭಾರತೀಯ ಮುಸ್ಲಿಂ ಸಮಾಜದಲ್ಲಿ ಪರದಾ ಪದ್ಧತಿ, ಬಹುಪತ್ನಿತ್ವ, ಬಾಲ್ಯ ವಿವಾಹದಂತಹ ಆಚರಣೆಗಳು ಆಳವಾಗಿ ಬೇರೂರಿದ್ದವು. ಈ ಕಟ್ಟುಪಾಡುಗಳು ಮುಸ್ಲಿಂ ಸಮುದಾಯದ ಸಾಂಪ್ರದಾಯಿಕತೆಗೆ ಕಾರಣವಾಗಿದ್ದವು. ಈ ಅಮಾನವೀಯ ಸಾಮಾಜಿಕ ಕಳಂಕಗಳು ಆಧುನಿಕ ಜಗತ್ತು ಮತ್ತು ಸಾಂಪ್ರದಾಯಿಕ ಮುಸ್ಲಿಂ ಜಗತ್ತಿನ ಅಂತರಕ್ಕೆ ಸಾಕ್ಷಿಯಾಗಿದ್ದವು. ಹೀಗಾಗಿ ಸರ್ ಸೈಯದ್ ವೈಚಾರಿಕತೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ಮುಸಲ್ಮಾನರು ತಮ್ಮ ಸಾಮಾಜಿಕ ಸುಧಾರಣೆಗೆ ಮುಂದಾಗಬೇಕೆಂದು ವಾದಿಸಿದರು. ಇನ್ನು ಮುಂದುವರೆದು ಮೂರನೇದಾಗಿ ಬರುವುದೇ ಶಿಕ್ಷಣದ ಮಾಧ್ಯಮವಾಗಿ ಉರ್ದು ಭಾಷೆಗೆ ಬೆಂಬಲ. ಸರ್ ಸೈಯದ್ ಶಿಕ್ಷಣದ ಪ್ರಸಾರದಲ್ಲಿ ಭಾಷಾ ಮಾಧ್ಯಮದ ಪಾತ್ರವನ್ನು ಮನಗಂಡಿದ್ದರು. 1867ರಲ್ಲಿ ಹಿಂದಿ ಭಾಷೆಯನ್ನು ಕಲಿಕಾ ಮಾಧ್ಯಮವಾಗಿ ಘೋಷಿಸಲು ಬ್ರಿಟಿಷ್ ಸರ್ಕಾರ ಮುಂದಾದಾಗ ಭಾರತೀಯ ಮುಸಲ್ಮಾನರ ಹಿತದೃಷ್ಟಿಯಿಂದ ಉರ್ದು ಭಾಷೆಯನ್ನು ಖಾನ್ ಬೆಂಬಲಿಸಿದರು. ಮುಸಲ್ಮಾನರು ತಮ್ಮ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಅಸ್ಮಿತೆಯನ್ನು ಕಾಪಾಡಿಕೊಳ್ಳಲು ಉರ್ದು ಅನಿವಾರ್ಯ ಎಂಬುದು ಅವರ ನಂಬಿಕೆಯಾಗಿತ್ತು. ಉರ್ದು ಹೊರತುಪಡಿಸಿ ಅನ್ಯ ಭಾಷೆಯನ್ನು ಶಿಕ್ಷಣದ ಮಾಧ್ಯಮವಾಗಿ ಹೇರಿದರೆ ಮುಸ್ಲಿಮರು ತಮ್ಮ ಜನಾಂಗೀಯ ಹಾಗೂ ಸಾಂಸ್ಕೃತಿಕ ಅಸ್ಮಿತೆಯೊಡನೆ ಆಧುನಿಕತೆಗೆ ಹೊಂದಿಕೊಳ್ಳುವುದು ಕಠಿಣವೆಂದು ಅವರು ಅಭಿಪ್ರಾಯಪಟ್ಟಿದ್ದರು. ಹೀಗಾಗಿ ಮುಸಲ್ಮಾನರು ತಮ್ಮ ಸಾಂಪ್ರದಾಯಿಕ ಮೂಲಾಂಶದೊಡನೆ ಆಧುನಿಕತೆಗೆ ಹೊಂದಿಕೊಳ್ಳಲು ಉರ್ದು ಭಾಷೆ ಅಳವಡಿಕೆ ಅನಿವಾರ್ಯವೆಂದು ಖಾನ್ ಪ್ರತಿಪಾದಿಸಿದ್ದರು. ಇನ್ನು ನಾಲ್ಕನೇದಾಗಿ ಬರುವುದೇ ವೈಜ್ಞಾನಿಕ ಮನೋಭಾವಕ್ಕೆ ಮಹತ್ವ. ಸರ್ ಸೈಯದರು ಭಾರತೀಯ ಮುಸಲ್ಮಾನರು ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳಲು ಒತ್ತಾಯಿಸಿದ್ದರು. ಜಾಗತಿಕವಾಗಿ ಮುನ್ನೆಲೆಗೆ ಬಂದಿರುವ ವಿಜ್ಞಾನ, ತಂತ್ರಜ್ಞಾನ ಮತ್ತು ಗಣಿತದಂತಹ ವಿಷಯಗಳನ್ನು ಮನವರಿಕೆ ಮಾಡಿಕೊಳ್ಳಲು ಒತ್ತಾಯಿಸುತ್ತಿದ್ದರು. ಆಧುನಿಕ ಕೌಶಲ್ಯಗಳನ್ನು ತಮ್ಮದಾಗಿಸಿಕೊಳ್ಳಲು ವೈಜ್ಞಾನಿಕ ಮನೋಭಾವ ಅಗತ್ಯವೆಂಬುದು ಅವರ ನಿಲುವಾಗಿತ್ತು. ಇನ್ನು ಐದನೇದಾಗಿ ಬರುವುದೇ ಉದ್ಯೋಗ ಅವಕಾಶಗಳ ನೆರವಿನಿಂದ ಆರ್ಥಿಕ ಸಬಲೀಕರಣಕ್ಕೆ ಒಲವು. ಸರ್ ಸೈಯದ್ ಭಾರತೀಯ ಮುಸ್ಲಿಂ ಸಮುದಾಯವು ಸರ್ಕಾರಿ ಉದ್ಯೋಗಾವಕಾಶ ಸೇರಿದಂತೆ ಇತರ ಉದ್ಯೋಗ ಅವಕಾಶಗಳನ್ನು ಬಳಸಿಕೊಳ್ಳಲು ಒತ್ತಾಯಿಸಿದ್ದರು. ಉದ್ಯೋಗದಿಂದ ಆರ್ಥಿಕ ಸ್ಥಿತಿಗತಿ ಸುಧಾರಣೆಗೊಂಡು ಸಾಮಾಜಿಕ ಪರಿವರ್ತನೆ ಸಾಧ್ಯವೆಂಬುದು ಅವರ ನಿಲುವಾಗಿತ್ತು. ಈ ಹಿನ್ನೆಲೆಯಲ್ಲಿ ಖಾನ್ ಉದ್ಯೋಗ ಅವಕಾಶಗಳನ್ನು ಹೊಂದುವ ಮೂಲಕ ಸಮಾಜದ ಮುಖ್ಯ ವಾಹಿನಿಗೆ ಮುಸ್ಲಿಂ ಸಮುದಾಯ ತಲುಪಬೇಕೆಂದು ಪ್ರತಿಪಾದಿಸಿದ್ದರು. ಮುಂದುವರೆದು ಆರನೇದಾಗಿ ಬರುವುದೇ ಮುಸ್ಲಿಂ ರಾಷ್ಟ್ರೀಯವಾದಕ್ಕೆ ಚಾಲನೆ. ಆರಂಭದಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಸಮುದಾಯಗಳನ್ನು ಒಂದೇ ಕೋಮ್ಗೆ ಸೇರಿಸುವರೆಂದು ನಂಬಿದ್ದ ಸರ್ ಸೈಯದ್ ಕಾಲಾನುಕ್ರಮದಲ್ಲಿ ಮತೀಯ ನೆಲೆಗಟ್ಟಿನ ರಾಷ್ಟ್ರೀಯವಾದವನ್ನು ಬೆಂಬಲಿಸಿದರು. ಬ್ರಿಟಿಷ್ ಒಡೆದು ಆಳುವ ನೀತಿ, ಬ್ರಿಟಿಷ್ ಸರ್ಕಾರದಿಂದ ಗಳಿಸಿದ ಬಿರುದುಗಳು, ಮುಸ್ಲಿಂ ಸಮುದಾಯದ ಬಗೆಗಿನ ಅತಿಯಾದ ಕಾಳಜಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಧೋರಣೆಗಳು ಸರ್ ಸೈಯದರ ಚಿಂತನೆಗಳಲ್ಲಿ ಪರಿವರ್ತನೆ ತಂದವು. ವಸಾಹತುಗಳ ವಿಮೋಚನೆಗೆ ದೊರೆತರೂ ಹಿಂದೂಗಳಿಂದ ಮುಸಲ್ಮಾನರಿಗೆ ವಿಮೋಚನೆ ಅಸಾಧ್ಯವೆಂಬ ನಿಲುವಿಗೆ
ಬಂದ ಸೈಯದ್ ರಾಷ್ಟ್ರೀಯ ಕಾಂಗ್ರೆಸ್ ಬದಲು ಬ್ರಿಟಿಷ್ ಸರ್ಕಾರವನ್ನು ಬೆಂಬಲಿಸಲು ಮುಸಲ್ಮಾನರಿಗೆ ಕರೆ ಕೊಟ್ಟರು. ಈ ಮೂಲಕ ಭಾರತದಲ್ಲಿ ಮುಸ್ಲಿಂ ರಾಷ್ಟ್ರೀಯವಾದಕ್ಕೆ ಚಾಲನೆ ನೀಡಿದರಲ್ಲದೆ ಸ್ವಾತಂತ್ರ್ಯದ ವೇಳೆ ಮುನ್ನೆಲೆಗೆ ಬಂದ ದ್ವಿರಾಷ್ಟ್ರ ಸಿದ್ಧಾಂತಕ್ಕೆ ಬುನಾದಿ ಹಾಕಿದರು. ಈ ಮೇಲೆ ಸಂಕ್ಷಿಪ್ತವಾಗಿ ಚರ್ಚಿಸಲಾಗಿರುವ ವಿವಿಧ ಅಂಶಗಳ ಬೆಳಕಿನಲ್ಲಿ ಸರ್ ಸೈಯದ್ ಅಹಮದ್ ಖಾನರವರ ವಿಮೋಚನಾ ಚಿಂತನೆಗಳನ್ನು ಸ್ಪಷ್ಟಪಡಿಸುತ್ತವೆ. ಸಾಂಪ್ರದಾಯಿಕ ಮುಸ್ಲಿಂ ಸಮುದಾಯವನ್ನು ಆಧುನಿಕಗೊಳಿಸಲು ಖಾನ್ ನೀಡಿರುವ ಕೊಡುಗೆ ಅಪಾರವಾಗಿದ್ದು ಪ್ರಸ್ತಾಪಿತ ಚಿಂತನೆಗಳಲ್ಲಿ ಸ್ಪಷ್ಟವಾಗುತ್ತದೆ. ಮೊಹಮ್ಮದ್ ಇಕ್ಬಾಲ್ ಮತ್ತು ಮೊಹಮ್ಮದ್ ಅಲಿ ಜಿನ್ನಾ ಭವಿಷ್ಯದಲ್ಲಿ ಅಂದರೆ 20ನೇ ಶತಮಾನದಲ್ಲಿ ಸೈಯದರ ವಿಮೋಚನಾತ್ಮಕ ಚಿಂತನೆಗಳನ್ನು ಪ್ರತಿಪಾದಿಸಿ ಅವುಗಳಿಗೆ ತಾರ್ಕಿಕ ಅಂತ್ಯವನ್ನು ಒದಗಿಸಿದರು ಎಂಬುದು ಇಷ್ಟು ಸರ್ ಸೈಯದ್ ಅಹಮದ್ ಖಾನ್ ಅವರ ವಿಮೋಚನಾತ್ಮಕ ಚಿಂತನೆಗಳ ಮಾಹಿತಿಗೆ ಸ್ವಾರಸ್ಯವಾದಂತಹ ಉತ್ತರವಾಗಿತ್ತು ಅಂತ ಹೇಳ್ತಾ ಇಷ್ಟು ಈ ಕ್ಲಾಸ್ನಲ್ಲಿ ಸಾಕು ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಮತ್ತೊಬ್ಬ ವಿಮೋಚಕರಾದಂತಹ ಮೊಹಮ್ಮದ್ ಇಕ್ಬಾಲರ ಕುರಿತು ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡುವಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.